ಒಂದು ಪವಾಡ ಐತೇನೋ ಅನ್ನೋ ಒಂದು ಭಾವನೆ ನನ್ನಲ್ಲಿ ಬಂತು. ಇವತ್ತು ನಿಮ್ಮ ನಗು ಮುಖ ನಾನು ನೋಡ್ತಾ ಇದ್ದೀನಿ. ಒಂದ್ಸಲ ನೀ ನನಗೆ ಹತ್ಕೊಂಡು ಫೋನ್ ಮಾಡಿದ್ದಿ ಅಲ್ವಾ? ಹೌದ್ರಿ ಗುರುಜಿ, ಸ್ಟಾರ್ಟಿಂಗ್ ಹೌದ್ರಿ. ನನಗೆ ನೆನಪಿದೆ ಅಮ್ಮ ತಾಯಿ. ಆ ಕ್ಷಣದಲ್ಲಿ ನಿಮ್ಮ ಧ್ವನಿ ನನಗೆ ಗೊತ್ತಾಗ್ತಾ ಇದೆ. ನೀವು ಹತ್ಕೊಂಡು ಫೋನ್ ಮಾಡಿದ್ರಿ. ನನ್ನ ಮಕ್ಕಳದು ಈ ತರ ಇದೆ, ಹೀಗಿದೆ ಅಂತಂದು ಕೇಳ್ತಾ ಇದ್ರಿ. ಆದ್ರೆ ಅಮ್ಮ ತಾಯಿ ಕೊರಗಬೇಡ, ರಾಯರ್ನ ನಂಬು, ನಿನ್ನ ಜೀವನನೇ ಪವಾಡವಾಗಿಬಿಡುತ್ತೆ ಅಂತ ಹೇಳಿದ್ದೆ ನಾನು. ಅದಕ್ಕೆ ಅವತ್ತು ನಾನು ನಿಮಗೆ ವ್ರತವನ್ನು ಎಷ್ಟು ದೀಪಗಳು ಹಚ್ಚು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ಅವತ್ತು ಹತ್ಕೊಂಡು ಮಾಡಿದಂಥ ತಾಯಿ ಇವತ್ತು ನನಗೆ ಪವಾಡ ಆಯ್ತು, ನನಗೆ 3 ಪವಾಡ ಆಯ್ತು, ನನ್ನ 2 ಮಕ್ಕಳಿಗೂ ಕೆಲಸ ಸಿಕ್ತು ಅಂತ ಹೇಳ್ತಾ ಇದೀಯಾ. 3 ವರ್ಷದಿಂದ ನಾನು ಖಾರನೇ ಊಟ ಮಾಡಿರಲಿಲ್ಲ, ಇವತ್ತು ಖಾರ ಊಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಅದೇ ಮುಖಾಂತರದಲ್ಲಿ 5 ವರ್ಷದಿಂದ ನನ್ನ ಮಗಳು, ದೊಡ್ಡ ಮಗಳು ತಾಯಿ ಭಾಗ್ಯ ಕಂಡಿರಲಿಲ್ಲ, ಇವತ್ತು ತಾಯಿ ಆದ್ಲು ಅಂತ ಹೇಳ್ತಾ ಇದ್ದೀರಾ. ಇದೇ 3 ಪವಾಡ ಆಗಿರೋದು ನಿಮ್ಗೆ, ಹೌದಲ್ವಾ? ಹೌದ್ರಿ ಗುರುಜಿ. ಪವಾಡ ಆಯ್ತು, ಒಟ್ಟಲ್ಲಿ ಖುಷಿ ಆಯ್ತಲ್ವಾ? ಆಗಿತ್ರಿ ಗುರುಜಿ. ಈ ಮಗನಿಗೆ ಮತ್ತೆ ಹೋಳಿಗೆ ಊಟ ಮಾಡಿಸ್ಬೇಕಲ್ವಾ ನೀವು? ನೀವು ಬರ್ರಿ ಗುರುಜಿ, ನೀವು ಬರ್ತಾನೆ ಇದೆ. ನೀವು ಪಂಡ್ರಾಪುರಿಗೆ ಮೊನ್ನೆ ಹೋಗಿದ್ರಿ, ಬರ್ರಿ ಗುರುಜಿ ಅಂತಂದ್ವಿ. ಹತ್ರ ಐತ್ ಮಹಾರಾಷ್ಟ್ರ ಕೊಲ್ಲಾಪುರ ಅಂತಂದೆ. ಅಂದ್ರೂ ನೀವು ಬರ್ಲಿಲ್ಲ ಗುರುಜಿ. ಬರ್ತೀನಮ್ಮ ಅಂದ್ರೆ ನೀವು ಬರ್ತಾನೆ ಇಲ್ಲ. ಅಯ್ಯೋ ತಾಯಿ, ಹಾಗಾದ್ರೆ ಇವತ್ತು ನಿಮಗೆ 3 ಪವಾಡ ಆಗಿದೆ ತಾಯಿ. ಒಂದು ಮಾತು, ಇವಾಗ 3 ಪವಾಡ ಆಗಿದೆ, ನನಗೆ 6 ಹೋಳಿಗೆ ಕೊಡ್ಬೇಕು, ನೆನಪಿರ್ಲಿ. ಕೊಡ್ತೀನಿ ಗುರುಜಿ. 6 ಇನ್ನು 9 ಗುಳಿಗೆ ಇದನ್ನ ಕೊಡ್ತೀನಿ ರೀ ಗುರುಜಿ. ನಿಮ್ ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗುರುಜಿ. ಯಾರಮ್ಮ ತಾಯಿ? ನಾನ್ ಮಹಾರಾಷ್ಟ್ರದಿಂದ ರೇಖಾ ಮಾತಾಡ್ತಿರೋದು ಗುರುಜಿ. ಮಹಾರಾಷ್ಟ್ರದಿಂದ ರೇಖಾ ತಾಯಿ, ಹೇಳಮ್ಮ. ಏನಿಲ್ಲ ಗುರುಜಿ, ಅದೇ ನೀವು ನನಗ ಪೂಜೆದು ಹೇಳ್ಕೊಟ್ಟಿದ್ರಲ್ಲ, 9 ದೀಪ ಹಚ್ಚಿ ಪೂಜೆ ಮಾಡಮ್ಮ, ಅನುಗ್ರಹ ಆಗ್ತೈತಿ ಅಂತ ಹೇಳಿ. ಹಂಗ ನಾನು ಮಾಡ್ದೆ ಗುರುಜಿ. ನಾನು ಮಾಡ್ತಾ ಇದ್ದೀನಿ. ಆಮೇಲೆ ನನ್ನ ಮಗನಿಗೂ ಇದನ್ನ ಜಾಬ್ ಸಿಕ್ತು. ಆಮೇಲೆ ಇದನ್ನ ನನಗೂ 3 ವರ್ಷದಿಂದ ಗುರುಜಿ ನಾನು ಖಾರನೇ ಊಟ ಮಾಡ್ತಿರ್ಲಿಲ್ಲ ಗುರುಜಿ. ನಾನು ಖಾರನೇ ಊಟ ಮಾಡ್ತಾ ಇರ್ಲಿಲ್ವಾ? ಹೊಟ್ಟೆ ಇಲ್ಲ ಗುರುಜಿ, ನಾನು ಖಾರನೇ ಊಟ ಮಾಡ್ತಿರ್ಲಿಲ್ಲ. ಡಾಕ್ಟರ್ ಹತ್ರ ಎಷ್ಟು ತೋರ್ಸಿದೆ, ಮಾಡ್ದೆ, ಅಂದ್ರೂ ಕೂಡ ನಾನು ಖಾರ ಊಟನೇ ಮಾಡ್ತಿರ್ಲಿಲ್ಲ. ಇವಾಗ ನಾನೆಲ್ಲ ಖಾರ ಗಿರ ಎಲ್ಲ ಊಟ ಮಾಡ್ತಿದ್ದೀನಿ ಗುರುಜಿ. ಓಹೋ, ಅಂದ್ರೆ ಇವಾಗ ನಾನು ನಿಮ್ಗೆ 9 ವಾರದ ವ್ರತ ತಿಳಿಸ್ಕೊಟ್ಟಿದ್ದೀನಿ. 9 ವಾರದ ಪೂಜೆ ಮಾಡಿದಿರ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ನಿಮ್ಗೆ ಪವಾಡ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಹೌದು ಗುರುಜಿ, ಹೌದ್ರಿ. ಈಗ 6 ಗುರುವಾರ ಆಗೈತ್ರಿ ಗುರುಜಿ. ಓ, ಇದು 6ನೇ ವಾರದಲ್ಲಿ ನಿಮಗೆ ಪವಾಡ ಐತೇನಮ್ಮ? ಹ್ಞೂನ್ರಿ ಗುರುಜಿ. ಓಹೋ, ಅಂದ್ರೆ ಮಕ್ಕಳು ಕೆಲಸ ಸಿಕ್ತು. ಇವು ಎಷ್ಟು ಮಕ್ಕಳಮ್ಮ? ನನಗ ಎರಡು ಹೆಣ್ಮಕ್ಳು ಗುರುಜಿ. ಅವ್ರದ್ ಮಕ್ಳು ಮದ್ವೆ ಆಗಿದೆ. ಆಮೇಲೆ ಇನ್ನೊಬ್ನು ಮಗ ಈಗ ಬ್ಯಾಂಕ್ ನಲ್ಲಿ ಜಾಬ್ ನಲ್ಲಿ ಇದ್ದಾನೆ, ಮ್ಯಾನೇಜರ್ ಅದಿನೆ. ಅವನ್ಗೂ ಇವಾಗ ಇದನ್ನ ಅವಂದು ಈಗೆಲ್ಲ ನಡೀತಾ ಐತಿ ಗುರುಜಿ ಕೆಲ್ಸದ್ದು. ಅಂದ್ರೆ ಅಲ್ಲ ತಾಯಿ, ಇವಾಗ ನೀವು ಮಹಾರಾಷ್ಟ್ರ ಅಂದ್ರೆ ಕರ್ನಾಟಕದವ್ರ? ನೀವು ಕನ್ನಡದವ್ರ? ಹಾ, ನಮ್ ತಾಯಿ ಮನಿ ಗುರುಜಿ ಹರಿಹರ. ಓಕೆ. ಹರಿಹರ ದಾವಣಗೆರೆ ಗುರುಜಿ. ನೀವು ಅಲ್ಲಿ ಮಹಾರಾಷ್ಟ್ರದಲ್ಲಿ ಸೆಟ್ಲ್ ಆಗಿದ್ದೀರಾ? ಹಾ, ನಮಗಿಲ್ಲಿ ನಮ್ಮ ಮನೆ ನಮ್ ತಂದೆ ತಾಯಿ ನನಗೆ ಕೊಟ್ಟಿರೋದು ಇಲ್ಲಿ ಮಹಾರಾಷ್ಟ್ರ ಕೊಲ್ಲಾಪುರದಲ್ಲಿ ಗುರುಜಿ. ಓಹೋ, ಓಕೆ ಅಮ್ಮ, ಓಕೆ. ಹಾ, ನಮ್ ತವ್ರ ಮನೆ ಹರಿಹರ. ಹರಿಹರ. ಹಂಗಾಗಿ ನೀವು ಅಲ್ಲಿ ಮಹಾರಾಷ್ಟ್ರದಲ್ಲಿ ಸೆಟ್ಲ್ ಆಗಿದ್ದೀರಾ ಇವಾಗ. ನೀವು ನನ್ನ ವಿಡಿಯೋಗಳನ್ನು ನೋಡ್ಕೊಂಡು ನನಗೆ ಫೋನ್ ಮಾಡಿದ್ದೀರಾ. ನಾನು ನಿಮ್ಗೆ ಗುರು ರಾಘವೇಂದ್ರ ಸ್ವಾಮಿ ಅವ್ರದ್ದು ಭಕ್ತಿಯಿಂದ ಪೂಜೆ ಮಾಡೋ ವಿಧಾನ ತಿಳಿಸ್ಕೊಟ್ಟಿದ್ದೇನೆ. ಇವತ್ತು ನಿಮಗೆ ಪವಾಡ ಆಯ್ತು ಅಂತ ಹೇಳ್ತಾ ಇದ್ದೀರಾ 6ನೇ ವಾರದಲ್ಲಿ. ಹೌದ್ರಿ ಗುರುಜಿ. 3 ವರ್ಷದಿಂದ ನೀವು ಖಾರನೇ ಊಟ ಮಾಡ್ತಾ ಇರ್ಲಿಲ್ಲ. ಇವತ್ತು ರಾಯರ್ನ ಪೂಜೆ ಮಾಡಿದ್ದಕ್ಕೆ ರಾಯರ್ನ ಪೂಜೆ ಮಾಡಿದ್ದಕ್ಕೆ ಇವತ್ತು ಡಾಕ್ಟರ್ ಕಡೆಯಿಂದ ಹೋದ್ರು ಕಮ್ಮಿ ಆಗಿರ್ಲಿಲ್ಲ ನಿಮ್ಗೆ? ಇಲ್ಲ ಗುರುಜಿ, ಇಲ್ಲ. ಇವತ್ತು ಖಾರ ಊಟ ಮಾಡ್ತಾ ಇದ್ದೀರಾ ಹಾಗಾದ್ರೆ? ಹೌದ್ರಿ ಗುರುಜಿ, ಇವಾಗ ಖಾರ ಊಟ ಮಾಡ್ತಿದ್ದೀನಿ ಗುರುಜಿ. ನಾನೆಲ್ಲ ಊಟ ಮಾಡ್ತಿದ್ದೀನಿ ಇವಾಗ. ನೋಡ್ತೀರಾ, ರಾಯರ್ನ ನಂಬಿ. ಅದಕ್ಕೆ ನಾನು ಪ್ರತಿ ಒಂದೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನನ್ನ ತಾಯಿ. ಇಲ್ಲಿ ನಾವು ರಾಯರಲ್ಲಮ್ಮ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಾಯರು ಒಬ್ರೆ, ಮಂತ್ರಾಲಯದಲ್ಲಿರ್ತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿ ಅವರು ಒಬ್ರೆ. ಇಲ್ಲಿ ನಾವು ನಿಮ್ಮ ಹಾಗೆ ಭಕ್ತರು. ನಾನು ಎಲ್ಲಾರ್ಗು ಹೇಳ್ತಾ ಇದ್ದೀನಿ, ನಿಮ್ಮ ಕೈ ಮುಗಿದು ಹೇಳ್ತಾ ಇದ್ದೀನಮ್ಮ ತಾಯಿಂದ್ರೆ, ನಾನ್ ರಾಯರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಮಂತ್ರಾಲಯಕ್ಕೆ ಹೋಗ್ರಿ, ರಾಯರು ಇರುವುದು ಅಲ್ಲೇ ಬೃಂದಾವನದಲ್ಲಿ ನೆಲೆಸಿದ್ದಾರೆ. ಇಲ್ಲಿ ನಾನು ಪೂಜಾದ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಹಿಂಗ್ ಪೂಜೆ ಮಾಡ್ರಿ, ನಿಮ್ಗೆ ಅನುಗ್ರಹ ಆಗುತ್ತೆ. ನೀವ್ ಈ ತರ ಪೂಜೆ ಮಾಡ್ರಿ, ನಿಮ್ಮ ಮಕ್ಕಳಿಗೆ ಕೆಲಸ ಸಿಗುತ್ತೆ. ನೀವ್ ಈ ತರ ಪೂಜೆ ಮಾಡಿ, ನಿಮ್ಮ ಮಕ್ಕಳ ಮದುವೆ ಆಗತ್ತೆ. ಸಂತಾನ ಭಾಗ್ಯ ಇಲ್ವಾ?
ಸಂತಾನ ಭಾಗ್ಯ ಎಷ್ಟೋ ವರ್ಷ, ಎಷ್ಟು 10 ವರ್ಷ, 15 ವರ್ಷ, 20 ವರ್ಷ ಮಕ್ಕಳಾಗಿಲ್ಲ ಅವ್ರಿಗೆಲ್ಲರಿಗೂ. ಈ ತರ ಪೂಜೆ ಮಾಡ್ರಿ ನಿಮ್ಗೆ ಮಕ್ಕಳಾಗತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ ಬಿಟ್ರೆ ಬೇರೆ ನಾನು ಏನೂ ಮಾಡ್ತಾ ಇಲ್ಲ ನನ್ನ ತಾಯಂದ್ರೆ. ಇಲ್ಲ ಗುರುಜಿ, ನೀವ್ ಹೇಳ್ದಂಗೆ ಮಾಡ್ತಿದ್ದೀನಿ, ಎಲ್ಲ ಆಗ್ತಾ ಇದೆ ಗುರುಜಿ. ಆಮೇಲೆ ಗುರುಜಿ ನಾನು ಇನ್ನೊಂದು ನಿಮಗೆ ಕೇಳ್ತೀನಿ. ನನ್ನ ದೊಡ್ಡ ಮಗಳಿಗೂ ಅವಳಿಗೆ 5 ವರ್ಷದಿಂದ ಮಕ್ಕಳು ಇರ್ಲಿಲ್ಲ ಗುರುಜಿ. ಅವಳಿಗೂ ಇವಾಗ ಪ್ರೆಗ್ನೆಂಟ್ ಇದ್ದಾಳೆ ಗುರುಜಿ, 2 ತಿಂಗಳು ಇವಾಗ. ಅಯ್ಯೋ ನನ್ ತಾಯಿ, ನೋಡ್ತೀರಾ 5 ವರ್ಷದಿಂದ ಮಕ್ಕಳಾಗಿಲ್ಲ. ಇವಾಗ ನೀವು ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ನಿಮ್ಮ ಮಗಳು ಇವತ್ತು ಸಂತಾನ ಭಾಗ್ಯ ಅಂದ್ರೆ ತಾಯಿ ಭಾಗ್ಯ ಹೊಂದಿದ್ದಾಳೆ. ಹೌದ್ರಿ ಗುರುಜಿ. ನೋಡ್ತೀರಾ, ಇದು ಸಿಹಿ ಸುದ್ದಿ ಅಲ್ವಾ ತಾಯಿ? ಹೌದ್ರಿ ಗುರುಜಿ, ನೀವೇ ಹೇಳ್ಕೊಟ್ಟಿದ್ ಗುರುಜಿ ಇವೆಲ್ಲ. ನಿಮ್ಮಿಂದ ಅನುಗ್ರಹ ಆಗ್ತಿರೋದು ಗುರುಜಿ. ತಪ್ಪು ಇದೇ ಮಾತೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ತಾಯಂದ್ರೆ. ನನ್ನಿಂದ ಅಂತ ಅನ್ಬೇಡ್ರಿ ಅಮ್ಮ, ರಾಯರಿಂದ ಆಗ್ತಾ ಇರೋದು. ನಿಮ್ಗೆ ಅನುಗ್ರಹ ಇದೆ, ನೀವು ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ರಾಯರ ಆಶೀರ್ವಾದ ಪಡ್ಕೊಂಡ್ ಬನ್ನಿ, ಅಲ್ಲಿರ್ತಕ್ಕಂಥ ಗುರುಗಳ ಆಶೀರ್ವಾದ ಪಡ್ಕೊಂಡ್ ಬನ್ನಿ. ಇಲ್ಲಿ ನಾವು ಗುರುಗಳಲ್ಲ, ನಾವು ನಿಮ್ಮಾಗೆ ಭಕ್ತರು. ನಾನು ಏನಂದ್ರೆ ಒಂದು ದಾರಿಯಾಗಿ ಈಗ ಹೋಗ್ರಿ ಅಮ್ಮ, ನಿಮ್ಗೆ ಒಳ್ಳೇದಾಗತ್ತೆ. ಈ ತರ ಹೋದ್ರೆ ನಿಮ್ಗೆ ಬೆಳಕು ಕಾಣುತ್ತೆ. ಕತ್ಲಲ್ಲಿ ಹೋಗ್ತಾ ಇದ್ದೀರಾ, ಕತ್ಲಲ್ಲಿ ಹೋಗ್ಬೇಡಿ, ಬೆಳಕಲ್ಲಿ ಹೋಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೌದು ಗುರುಜಿ. ನೋಡಿ, ನೋಡಿ ನಿಮ್ಮ 2 ಮಕ್ಕಳಿಗೂ ಕೆಲಸ ಸಿಕ್ತು ಆಯ್ತಾ. 2 ಪವಾಡ, ಒಂದು ಮಕ್ಕಳದು, ಅದಾದ್ಮೇಲೆ ನಿಮ್ಮ ಹಾಸ್ಪಿಟಲ್ದು. ಅಂದ್ರೆ ನೀವು 3 ವರ್ಷದಿಂದ ಖಾರ ತಿಂತಾ ಇರ್ಲಿಲ್ಲ ಅಲ್ವಾ? ಇಲ್ಲ ಗುರುಜಿ. ಇವಾಗ ರಾಯರನ್ನ ಪೂಜೆ ಮಾಡೋದ್ರಿಂದ ಖಾರನು ತಿಂತಾ ಇದ್ದೀರಾ. ಅದೇ ಮುಖಾಂತರದಲ್ಲಿ ಇವತ್ತು ನಿಮ್ಮ ದೊಡ್ಡ ಮಗಳು ತಾಯಿ ಆಗ್ತಾ ಇದ್ದಾಳೆ. ಹೌದ್ರಿ. ಇದು ಎಷ್ಟು 3 ಪವಾಡ ನಿಮಗೆ, ಹೌದಲ್ವಾ? ಹೌದು ಗುರುಜಿ. ಈ 3 ಪವಾಡ ಹೇಗಾಯ್ತು? ಇದೇ ರಾಯರ ಪವಾಡ. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ನಿಮ್ಮ ಬದುಕು ಬಹಳ ಬಂಗಾರವಾಗಿರುತ್ತೆ. ಇಲ್ಲಿ ನೋಡಿ, ಇನ್ನೊಬ್ಬರ ತರ ಪ್ರತಿರೂಪ ಬರುವುದಕ್ಕಾಗಲ್ಲ. ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ಬಿಟ್ರೆ ಎಲ್ಲೂ ಯಾರು ಅವ್ರ ರೂಪದಲ್ಲಿ ಬರುವುದಕ್ಕಾಗಲ್ಲ. ಹೌದ್ರಿ ಗುರುಜಿ, ಹೌದ್ರಿ. ಆಮೇಲೆ ನಾವು ಮಂತ್ರಾಲಯಕ್ಕೂ ಹೋಗಿ ಬಂದೀವಿ ಗುರುಜಿ ಒಂದ್ಸತಿ ನನ್ನ ಮಗಳಿಗೆ. ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ರಾಯರಿರ್ತಾರೆ, ಎಲ್ಲಿ ರಾಯರ ಫೋಟೋ ಇರುತ್ತೋ ಅಲ್ಲಿ ರಾಯರಿರ್ತಾರೆ, ಎಲ್ಲಿ ಹೂವಿನ ಪ್ರಸಾದ ಮುಖಾಂತರದಲ್ಲಿ ನಾನು ಇದ್ದೀನಿ ಮಕ್ಕಳೇ ಚಿಂತಿಸಬೇಡಿ ಅಂತ ಹೂವಿನ ಪ್ರಸಾದ ಮುಖಾಂತರದಲ್ಲಿ ಸೂಚನೆ ಕೊಡ್ತಾರೆ ರಾಯರು. ಆಮೇಲೆ ಗುರುಜಿ, ಆಮೇಲೆ ನನ್ ಕನಸಿನಲ್ಲಿ ಗುರುಜಿ ಹಗಲೆಲ್ಲ ರಾಘವೇಂದ್ರ ಸ್ವಾಮಿ ಅವರು ಬರ್ತಾರೆ ಗುರುಜಿ. ರಾಘವೇಂದ್ರ ಸ್ವಾಮಿ ಅವ್ರು ಬರ್ತಾರೆ. ಆಮೇಲೆ ಏನದು ನನ್ಗೂ ನನ್ನ ಮಕ್ಕಳಿಗೂ 3 ಮಂತ್ರಾಕ್ಷಿ ಕೊಟ್ರು ಅವತ್ತು ಅವ್ರು ನಮಗೆ. ಆಮೇಲೆ ಹಗಲೆಲ್ಲ ನನ್ನ ಕನಸಿನಲ್ಲಿ ಇವ್ರು ಬರ್ತಾರೆ ಗುರುಜಿ, ರಾಘವೇಂದ್ರ ಸ್ವಾಮಿ ದೇವ್ರು ಬಂದೇ ಬರ್ತಾರೆ ಗುರುಜಿ. ಹಗಲೆಲ್ಲ ಕಾಣಿಸ್ಕೊಂತಾರೆ, ಎಷ್ಟು ಬೆಳಕು ತೋರಿಸ್ತಾರೆ. ಆಯ್ತು, ಇವಾಗ ನೋಡ್ತೀರಾ, ಒಂದ್ ಮಾತು ಹೇಳ ನಾನು ನಿಮಗೆ. ಈ ತರದಲ್ಲಿ ಕನಸಿನಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು ನನ್ನ ಧ್ವನಿ ಮುಖಾಂತರದಲ್ಲಿ ತಿಳಿಸುವುದು ಒಂದೇ. ಇಲ್ಲಿ ರಾಯರು ನಿಮ್ಗೆ ಯಾರು ಅಷ್ಟು ಅಮರವಾಗಿ ಭಕ್ತಿಯಿಂದ ಪೂಜೆ ಮಾಡ್ತಾರೋ ರಾಯರನ್ನ, ಅವ್ರ ಕನಸಿನಲ್ಲಿ ಸತತವಾಗಿ ಗುರು ರಾಘವೇಂದ್ರ ಸ್ವಾಮಿ ಅವರು ಬರ್ತಾರೆ. ಮಕ್ಕಳೇ ನಾನು ಇದೀನಿ ಚಿಂತಿಸಬೇಡಿ ಅಂತ ರಾಯರು ಅವರ ಕನಸಿನ ಮುಖಾಂತರದಲ್ಲಿ ಸೂಚನೆಗಳನ್ನು ಕೊಡ್ತಾರೆ. ನೀವು ಇವತ್ತು ನಿಮಗೂ ಪವಾಡ ಆಗಿದೆ, ನಿಮ್ಮ ಮಕ್ಕಳಿಗೂ ಪವಾಡ ಆಗಿದೆ. ನಿಮ್ಮ ದೊಡ್ಡ ಮಗಳು ತಾಯಿ ಆಗಿದ್ದಾಳೆ, 5 ವರ್ಷದಿಂದ ಮಕ್ಕಳಾಗಿಲ್ಲ ಆ ತಾಯಿಗೆ. 5 ವರ್ಷದಿಂದ ಮಕ್ಕಳಾಗ್ಲಾರಂತ ತಾಯಿಗೆ ಇವತ್ತು ಅನುಗ್ರಹ ಮಾಡಿದ್ದಾರೆ. ನೀವು ಭಕ್ತಿಯಿಂದ ಪೂಜೆ ಮಾಡಿದಿರಲ್ವಾ, ಈ ಪೂಜೆ ನನ್ನಿಂದ ಆಯ್ತು ಅಂತ ಹೇಳ್ಬಾರ್ದು ಇದರಲ್ಲಿ. ಯಾಕಂದ್ರೆ ನಂದು ಏನು ಇಲ್ಲ ಇದರಲ್ಲಿ, ನಾನೊಂದು ಗೊಂಬೆ ಇಲ್ಲಿ. ಅವ್ರು ಹೇಗೆ ಆಟ ಆಡುತ್ತಾರೋ ನಾನು ಹಂಗೆ ಆಟ ಆಡೋವನು. ಅರ್ಥ ಆಯ್ತಮ್ಮ? ನನ್ನಿಂದ ಅಂತ ಹೇಳ್ಬೇಡಿ, ನಾನೇನು ಇಲ್ಲ. ನಾನು ನಿಮ್ಗೆ ಈ ತರ ಪೂಜೆ ಮಾಡಿ ನಿಮ್ಗೆ ಪವಾಡ ಆಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನ ಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲ. ನೀವು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ನಿಮ್ಮ ಫ್ಯಾಮಿಲಿ ಸಮೇತ ಒಂದು ಸತಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಗುರುಜಿ, ನಾನು ನನ್ನ ದೊಡ್ಡ ಮಗಳು ಮತ್ತೆ ನನ್ನ ಮಗ 3 ಜನನು ಹೋಗಿ ಬಂದಿರಿ ಗುರುಜಿ. 2 ಸತಿ ಹೋಗಿ ಬಂದ್ವಿ ಮಂತ್ರಾಲಯಕ್ಕೆ. ಹೋಗಿ ಬಂದಿದ್ದೀರಾ? ನಾವು ರಾಯರ ಹತ್ರ ಹೋಗಿದ್ದು ಯಾವುದು ಕೌಂಟ್ ಮಾಡೋದು ಬೇಡ ಅಂತ ಹೇಳ್ತಾ ಇರೋದು. ಆಯ್ತು, ಕನಸಿನಲ್ಲಿ ಬರ್ತಾ ಇದ್ದಾರಾ? ಇನ್ನೂ ಒಂದ್ಸಲ ನಿಮ್ಮ ಸನ್ನಿಧಾನಕ್ಕೆ ಬಂದು ನಿಮ್ಮ ಆಶೀರ್ವಾದನ ಪಡ್ಕೊಂಡು ಬರ್ತೀನಿ ತಂದೆ ಅಂತ ಒಂದು ಮಾತು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹೋಗಿ ಬರ್ತೀವಿ ಗುರುಜಿ. ನಿಮ್ಗೆ ಯಾವತ್ತು ಬಿಡುವಿರುತ್ತೋ ಅವತ್ತು ಹೋಗಿ ಬನ್ನಿ. ಅಲ್ಲೋಗಿ ಪ್ರದಕ್ಷಿಣೆ ಹಾಕಿ ಅಲ್ಲಿರ್ತಕ್ಕಂಥ ಗುರುಗಳ ಆಶೀರ್ವಾದ ತಗೊಳ್ಳಿ. ಅವ್ರ ಗುರುಗಳು, ಇಲ್ಲಿ ನಾವು ಗುರುಗಳಲ್ಲ, ಅವ್ರ ಗುರುಗಳು. ಅಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕಿ ಅವ್ರ ಆಶೀರ್ವಾದವನ್ನು ಪಡ್ಕೊಂಡು ಅಲ್ಲಿರ್ತಕ್ಕಂಥ ಅಲ್ಲಿ ಅರ್ಚಕರೇನು ನಿಮಗೆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಆ ಮಂತ್ರಾಕ್ಷತೆಯನ್ನು ಒಂದು 4 ಕಾಲು ಬಾಯಲ್ಲಿ ಹಾಕೊಳ್ಳಿ, ನಿಮ್ ತಲೆ ಮೇಲೆ ಹಾಕೊಳ್ಳಿ. ಸ್ವಲ್ಪ ಮಂತ್ರಾಕ್ಷತೆಯನ್ನು ಮನೆಗೆ ತಗೊಂಡ್ ಬನ್ನಿ, ನಿಮ್ಗೆ ಗುರುಬಲ ಸ್ಟಾರ್ಟ್ ಆಗುತ್ತೆ.
ಆಯ್ತಮ್ಮ, ಗುರುಜಿ. ಖಂಡಿತ ಹ್ಞೂ ನನಗೆ ಗುರುಜಿ. ಇದನ್ನ ಮಿಸ್ ಮಾಡ್ಬಾರ್ದು, ತಪ್ಪಬಾರ್ದು ತಾಯಿ. ಓಕೆನಾ? ಹೋಗಿ ಬನ್ನಿ. ಯಾಕಂದ್ರೆ ರಾಯರ ಮಕ್ಕಳೇ ಚಿಂತಿಸಬೇಡಿ, ನನ್ನ ನೋಡಕ್ ಬರ್ತಾ ಇದ್ದೀರಾ ನೀವು ಮಕ್ಕಳೇ ಅಂತ ಹೇಳ್ಕೊಂಡು ಬಹಳ ಆನಂದವಾಗಿರ್ತಾರೆ ರಾಯರು, ಬಹಳ ಖುಷಿಯಾಗಿರ್ತಾರೆ. ಯಾಕಂದ್ರೆ ಬೃಂದಾವನದಲ್ಲಿ ಕುಳಿತುಕೊಂಡು ಮಕ್ಕಳೇ ನಾನು ಇದೀನಿ, ನನ್ನ ಹೆಸರು ನಿಮ್ಮ ಕಷ್ಟಗಳಿಗೆ ಹೇಳಿ, ನನ್ನ ಹೆಸರು ಕೂಗಿ ಹೇಳಿ, ರಾಯರಿದ್ದಾರೆ ಅಂತ ಹೇಳಿ, ನಿಮ್ಮ ಕಷ್ಟಗಳು ದೂರ ಆಗತ್ತೆ ಅಂತ ಹೇಳಿದ್ದಾರೆ ತಾಯಿ. ಹೌದ್ರಿ ಗುರುಜಿ. ಆಮೇಲೆ ಇನ್ನೊಂದ್ಸತಿ ಗುರುಜಿ ನಾನು ಫೋಟೋ ಪೂಜೆ ಮಾಡಿದ್ದೆ ಗುರುವಾರ. ಅವಾಗ ಇದನ್ನ ಯಾಕೋ ಈ ಸತಿ ಹಗ್ಲೆಲ್ಲ ಗುರುವಾರ ನಾ ಪೂಜೆ ಮಾಡ್ತಿದ್ದಂಗನೆ ಹೂ ಪ್ರಸಾದ ಕೊಡ್ತಾರೆ ಗುರುಜಿ. ಅವತ್ತೊಂದಿನ ಕೊಟ್ಟಿರ್ಲಿಲ್ಲ. ನಾನಂದು ಯಾಕೋ ರಾಘವೇಂದ್ರ ಸ್ವಾಮಿ ಇವತ್ತು ಯಾಕೋ ನನಗೆ ಪ್ರಸಾದ ಕೊಟ್ಟಿಲ್ಲ ಅನ್ಕೊಂಡ್ ಮನಸ್ನಾಗ ಮಲ್ಕೊಂಡೆ ಗುರುಜಿ, ಕೈ ಮುಗ್ದು. ಆಮೇಲೆ ಶುಕ್ರವಾರ ಬೆಳಗ್ಗೆ ಕನಸು ಬಿದ್ದಿತ್ತು ಗುರುಜಿ. ತುಳಸಿ ಇಟ್ಟಿದ್ದೆ ಗುರುಜಿ, ನಾನು ಫೋಟೋದ ಮೇಲೆ ತುಳಸಿ ತಳಕ್ ಬೀಳ್ಸಿದ್ರು ನನ್ ಕನಸಿನಲ್ಲಿ. ಖರೆಗೂ ಬೆಳಗ್ಗೆ ಅವತ್ತು ಶುಕ್ರವಾರ ಬೆಳಗ ಮುಂಜಾನೆ ಎದ್ದು ನೋಡ್ತೀನಿ, ಖರೆಗೂ ತುಳಸಿ ಅವ್ರು ಹೆಂಗ್ ನನಗೆ ಕನಸಿನಲ್ಲಿ ತುಳಸಿ ಪ್ರಸಾದ ಕೊಟ್ರು ನನ್ ಕನಸಿನಲ್ಲಿ, ಹಂಗ ಖರೆಗೂ ಫೋಟೋ ತೆಳಗ್ ಬಿದ್ದಿತ್ತು ಗುರುಜಿ ತುಳಸಿ ದಳ. ಅದೇ ರಾಯರ ಪವಾಡ, ಅದೇ ರಾಯರ ಪವಾಡ ತಾಯಿ. ನನಗೆ ಕೇಳೋದಕ್ಕೆ ಎಷ್ಟು ಆನಂದವಾಗುತ್ತಾ ಗೊತ್ತಾ ನನ್ನ ತಾಯಿ. ತಾಯಿ ನಿಮ್ನೆಲ್ಲರನ್ನು ತಾಯಿ ಅಂತ ಯಾಕೆ ಕರಿತೀನಿ ಅಂದ್ರೆ, ನನ್ನ ತಾಯಿ ರೂಪದಲ್ಲಿ ನೋಡ್ತಾ ಇದ್ದೀನಿ. ಇವತ್ತು ನನ್ನ ತಾಯಿ ಏನಾದ್ರು ಇದ್ದಿದ್ರೆ ನನ್ನ ಮನೆಯವರಿಗೆ ಒಂದು ಪವಾಡ ಐತೇನೋ ಅನ್ನೋ ಒಂದು ಭಾವನೆ ನನ್ನಲ್ಲಿ ಬಂತು. ಇವತ್ತು ನಿಮ್ಮ ನಗು ಮುಖ ನಾನು ನೋಡ್ತಾ ಇದ್ದೀನಿ. ಒಂದ್ಸಲ ನೀ ನನಗೆ ಹತ್ಕೊಂಡು ಫೋನ್ ಮಾಡಿದ್ರಿ ಅಲ್ವಾ? ಹೌದ್ರಿ ಗುರುಜಿ. ಸ್ಟಾರ್ಟಿಂಗ್ ನನಗೆ ನೆನಪಿದೆ ಅಮ್ಮ ತಾಯಿ. ಆ ಕ್ಷಣದಲ್ಲಿ ನಿಮ್ಮ ಧ್ವನಿ ನನಗೆ ಗೊತ್ತಾಗ್ತಾ ಇದೆ. ನೀವು ಹತ್ಕೊಂಡು ಫೋನ್ ಮಾಡಿದ್ರಿ, ನನ್ನ ಮಕ್ಕಳದು ಈ ತರ ಇದೆ, ಹೀಗಿದೆ ಅಂತಂದು ಕೇಳ್ತಾ ಇದ್ರಿ. ಆದ್ರೆ ಅಮ್ಮ ತಾಯಿ ಕೊರಗಬೇಡ, ರಾಯರ್ನ ನಂಬು, ನಿನ್ನ ಜೀವನನೇ ಪವಾಡವಾಗಿಬಿಡುತ್ತೆ ಅಂತ ಹೇಳಿದ್ದೆ ನಾನು. ಅದಕ್ಕೆ ಅವತ್ತು ನಾನು ನಿಮ್ಗೆ ವ್ರತವನ್ನು ಎಷ್ಟು ದೀಪಗಳು ಹಚ್ಚು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ. ಅವತ್ತು ಹತ್ಕೊಂಡು ಮಾಡಿದಂತ ತಾಯಿ ಇವತ್ತು ನನಗೆ ಪವಾಡ ಆಯ್ತು, ನನಗೆ 3 ಪವಾಡ ಆಯ್ತು. ನನ್ನ 2 ಮಕ್ಕಳಿಗೂ ಕೆಲಸ ಸಿಕ್ತು ಅಂತ ಹೇಳ್ತಾ ಇದೀಯಾ. 3 ವರ್ಷದಿಂದ ನಾನು ಖಾರನೇ ಊಟ ಮಾಡಿರಲಿಲ್ಲ, ಇವತ್ತು ಖಾರ ಊಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಅದೇ ಮುಖಾಂತರದಲ್ಲಿ 5 ವರ್ಷದಿಂದ ನನ್ನ ದೊಡ್ಡ ಮಗಳು ತಾಯಿ ಭಾಗ್ಯ ಕಂಡಿರಲಿಲ್ಲ, ಇವತ್ತು ತಾಯಿ ಆದ್ಲು ಅಂತ ಹೇಳ್ತಾ ಇದ್ದೀರಾ. ಇದೇ 3 ಪವಾಡ ಆಗಿರೋದು ನಿಮ್ಗೆ, ಹೌದಲ್ವಾ? ಹೌದ್ರಿ ಗುರುಜಿ. ಪವಾಡ ಆಯ್ತು, ಒಟ್ಟಲ್ಲಿ ಖುಷಿ ಆಯ್ತಲ್ವಾ? ಆಗಿತ್ರಿ ಗುರುಜಿ. ಈ ಮಗನಿಗೆ ಮತ್ತೆ ಹೋಳಿಗೆ ಊಟ ಮಾಡಿಸ್ಬೇಕಲ್ವಾ ನೀವು? ನೀವು ಬರ್ರಿ ಗುರುಜಿ, ನೀವು ಬರ್ತಾನೆ ನೀವು ಪಂಡ್ರಾಪುರಿಗೆ ಮೊನ್ನೆ ಹೋಗಿದ್ರಿ, ಬರ್ರಿ ಗುರುಜಿ ಅಂತಂದ್ವಿ. ಹತ್ರ ಐತ್ ಮಹಾರಾಷ್ಟ್ರ ಕೊಲ್ಲಾಪುರ ಅಂತಂದೆ, ಅಂದ್ರೂ ನೀವು ಬರ್ಲಿಲ್ಲ ಗುರುಜಿ. ಬರ್ತೀನಮ್ಮ ಅಂದ್ರೆ ನೀವು ಬರ್ತಾನೆ ಇಲ್ಲ. ಅಯ್ಯೋ ತಾಯಿ, ಹಾಗಾದ್ರೆ ಇವತ್ತು ನಿಮಗೆ 3 ಪವಾಡ ಆಗಿದೆ ತಾಯಿ. ಒಂದು ಮಾತು, ಇವಾಗ 3 ಪವಾಡ ಆಗಿದೆ, ನನಗೆ 6 ಹೋಳಿಗೆ ಕೊಡ್ಬೇಕು, ನೆನಪಿರ್ಲಿ. ಕೊಡ್ತೀನಿ ಗುರುಜಿ. 6 ಇನ್ನು 9 ಗುಳಿಗೆ ಇದನ್ನ ಕೊಡ್ತೀನಿ ಗುರುಜಿ ನಿಮಗೆ ಹೋಳಿಗೆ ನಾನು. ಅಯ್ಯೋ ನೀವು ಬರ್ರಿ, ನೀವು ಬಂದಂದ್ರೆ ನಮ್ಮ ಮನೆಗೆ ಗುರು ರಾಘವೇಂದ್ರ ಸ್ವಾಮಿ ಬಂದಂಗೆ ಆಗುತ್ತೆ ಗುರುಜಿ. ನಾನಂತೂ ಎಷ್ಟು ಇದನ್ನ ಮಾಡಾಕತ್ತಿ ಗುರುಜಿ, ಎಷ್ಟು ಕರೆಯಕತ್ತಿ ನಾನು ಗುರುಜಿ. ಒಟ್ಟ ನಮ್ಮ ಮನೆಗೆ ಬರ್ತಾ ಇಲ್ಲ ಕೊಲ್ಲಾಪುರಿಗೆ ಅಂತಿದ್ದೀನಿ, ನೀವೇನು ಬರ್ತಾನೆ ಇಲ್ಲ ಗುರುಜಿ. ಬರೇ ಬರ್ತೀನಿ ಅಂತಿದ್ದೀರಾ ಗುರುಜಿ. ಯಾವಾಗ ಬರ್ತೀರಾ ಗುರುಜಿ? ಖಂಡಿತ ತಾಯಿ, ಬರ್ತೀನಿ. ಇಷ್ಟು ಪ್ರೀತಿಯಿಂದ ನೋಡಮ್ಮ, ಇಲ್ಲಿ ನಾನು ರಾಯರಲ್ಲ, ಅರ್ಥ ಆಯ್ತಾ? ಒಂದು ಮಾತು, ನನ್ನ ಗುರುವಾಗಿ ಕರಿಬೇಡ, ಮಗನಾಗಿ ನಿನ್ನ ಮನೆಗೆ ಕರಿ, ನಾನು ಮಗನಾಗಿ ಬರ್ತೀನಿ. ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಕಾಲಿನ ಧೂಳಷ್ಟು ನಾನಿಲ್ಲ. ಇಲ್ಲಿ ಎಷ್ಟು ಗುರುಗಳು ಇರ್ತಾರೆ, ಅವರು ಆ ಗುರುಗಳ ಕಾಲಿಗೆ ಧೂಳಿಗೂ ನಾನು ಸಮ ಇಲ್ಲ. ಇಲ್ಲಿ ನಾನೊಬ್ಬ ಆ ಕೆಲಸದವನು, ನಾನು ಅವರ ಮನೆ ಕೆಲಸದವನು, ನಾನು ಒಂಥರ ಆಳ್ಮಗ ಇದ್ದಂಗೆ. ಅರ್ಥ ಅಲ್ವಾ? ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಮನೆ ಕೆಲಸದವರು ಆಳ ಮಕ್ಕಳು ಹೆಂಗಿರ್ತಾರೆ ಅರ್ಥ ಆಯ್ತಲ್ವಾ? ಆಳ ಮಕ್ಕಳು ಹೇಗಿರ್ತಾರೆ, ನಾನು ಹಾಗೆ ಒಬ್ಬ ಇಲ್ಲಿ ಕೂಲಿಗಾರ, ಅಂದ್ರೆ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ. ಇಲ್ಲಿ ಈ ತರದಲ್ಲಿ ಪೂಜೆ ಮಾಡ್ರಿ, ನಿಮ್ಗೆ ರಾಯರ ಅನುಗ್ರಹ ಮಾಡ್ತಾರೆ ಅಂತಂದು ತೋರಿಸ್ಕೊಡ್ತಾ ಇದ್ದೀನಿ. ಅಲ್ಲಿ ಗುರುಗಳು ಅವರು ಮಂತ್ರಾಲಯದಲ್ಲಿದಾರಲ್ಲ ಅವರು. ಓಕೆನಮ್ಮ? ನೀವು ಬಿಡು ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಸಮೇತ, ಕುಟುಂಬದ ಸಮೇತ ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ಬರಬೇಕು. ಬರ್ತೀವಿ ಗುರುಜಿ, ಬರ್ತೀವಿ. ಆಯ್ತು. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನೇ ಹಿಡಿದು ನಾನು ಕೇಳ್ತಾ ಇದ್ದೀನಿ. ರಾಯರನ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ, ನಿಮ್ಮ ಬದುಕು ಬಹಳ ಬಂಗಾರವಾಗಿರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೇದಾಗ್ಲಿ ತಂದೆ.